ದಾಂಡೇಲಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆದ ಶ್ರೀ ಸದ್ಗುರು ಯಲ್ಲಾಲಿಂಗೇಶ್ವರ ಶಾಖಾ ಮಠದ ವಾರ್ಷಿಕ ಜಾತ್ರಾ ಮಹೋತ್ಸವ. ಭಕ್ತಿ ಇದ್ದಲ್ಲಿ ಭಗವಂತನಿರುತ್ತಾನೆ. ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿ. ಹುಟ್ಟು ಸಾವು ಭಗವಂತನ ಕೈಯಲ್ಲಿದೆ. ಆದರೆ ಈ ಹುಟ್ಟು ಸಾವಿನ ನಡುವಿನ ಬದುಕಿನಲ್ಲಿ ಮಾನವೀಯತೆಯನ್ನು ಮೈಗೂಡಿಸಿಕೊಂಡು ಸಮಾಜಮುಖಿಯಾಗಿ ಬಾಳು ನಡೆಸಿದಾಗ ಮಾತ್ರ ಇಹಲೋಕ ತ್ಯಜಿಸಿದ ಮೇಲೂ ನಮ್ಮ ಹೆಸರು ಅಮರವಾಗಿರಲು ಸಾಧ್ಯ. ಭಕ್ತರಿದ್ದಲ್ಲಿ ಮಠಗಳಿರಲು ಸಾಧ್ಯ. ಮಠಗಳು ಸದೃಢಗೊಳ್ಳಲು ಭಕ್ತರ ಶ್ರದ್ಧಾಭಕ್ತಿಯ ಸೇವೆ ಬಹುಮೂಲ್ಯ ಕಾರಣವಾಗಿದೆ ಎಂದು ಮುಗಳಕೋಡದ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ನುಡಿದರು. ಅವರು ಇಂದು ಮಂಗಳವಾರ ದಾಂಡೇಲಿ ನಗರದ ಸಮೀಪದಲ್ಲಿರುವ ಶ್ರೇಯಸ್ ಪೇಪರ್ ಮಿಲ್ ಹತ್ತಿರದ ಮುಗಳಕೋಡ ಯಲ್ಲಲಿಂಗೇಶ್ವರ ಶಾಖಾ ಮಠದ ವಾರ್ಷಿಕ ಜಾತ್ರಾ ಮಹೋತ್ಸವದಲ್ಲಿ ಮಧ್ಯಾಹ್ನ 2:30 ಗಂಟೆ ಸುಮಾರಿಗೆ ಆಶೀರ್ವಚನವನ್ನು ನೀಡಿ ಮಾತನಾಡುತ್ತಿದ್ದರು. ಶ್ರೀ ಸದ್ಗುರು ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಗಳು, ಭಕ್ತರು ಮಠವನ್ನು ನೋಡಿದರೆ ಗುರುಗಳು ಭಕ್ತರ ಮನೆಗಳನ್ನು ನೋಡುತ್ತಾರೆ ಎಂದು ಹೇಳಿದ್ದಾರೆ. ಶ್ರದ್ಧಾ ಭಕ್ತಿಯಿಂದ ಮಾಡುವ ಸೇವೆಯಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಈ ನಿಟ್ಟಿನಲ್ಲಿ ದಾಂಡೇಲಿಯಲ್ಲಿ ಈ ಮಠದ ಸ್ಥಾಪನೆಗಾಗಿ ಇಲ್ಲಿಯ ಭಕ್ತರು ಶ್ರದ್ಧಾಪೂರ್ವಕವಾಗಿ ತಮ್ಮನ್ನು ತಾವು ಭಕ್ತಿ ಮನಸ್ಸಿನಿಂದ ತೊಡಗಿಸಿಕೊಳ್ಳುವ ಮೂಲಕ ನಿಜವಾದ ಪುಣ್ಯವಂತರಾಗಿದ್ದಾರೆ ಎಂದ ಅವರು, ಬರುವಂತಹ ದಿನಗಳಲ್ಲಿ ಈ ಮಠಕ್ಕೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡಲು ಮುಗಳಕೋಡ ಮಠ ಸದಾ ಸಿದ್ಧವಿದೆ ಎಂದರು. ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ ಇಲ್ಲಿ ನಮ್ಮ ಶಾಖಾ ಮಠ ಹೊಂದಿರುವುದು ನಮಗೆ ಅತೀವ ಆನಂದ ತಂದಿದೆ ಎಂದು ಹೇಳಿ ಎಲ್ಲರಿಗೂ ಶುಭವನ್ನು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಬಿಜಾಪುರದ ಅಹೇರಿ ಮಠದ ಶ್ರೀ ಸಂಜಯ್ ಮಹಾರಾಜ್ ಸ್ವಾಮೀಜಿ, ದಾಂಡೇಲಿ ಶಾಖಾ ಮಠದ ಉಸ್ತುವಾರಿ ಭಕ್ತ ಅಮೋಗಿ ಮದರಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ, ಆಲೂರು ಗ್ರಾಮ ಪಂಚಾಯತ್ ಸದಸ್ಯರಾದ ಸುಭಾಷ್ ಬೋವಿವಡ್ಡರ್, ಪ್ರಮುಖರಾದ ಮದನ್ ಹಲ್ವಾಯಿ, ಚನ್ನಬಸಪ್ಪ ಮುರುಗೋಡ್, ಬಸವರಾಜ್ ಶಾಬಾದಿ, ಹರಳಯ್ಯ ಲೋಗಾವಿ, ಬಸವರಾಜ್ ಮಾಶಾಳ್, ಶಿವಲಿಂಗಪ್ಪ ಶಾಬಾದಿ, ಶ್ಯಾಮ್ ಶಾಖಾಪುರಿ, ಯಲ್ಲಪ್ಪ ಬಾವಿಕಟ್ಟಿ, ಗಂಗಯ್ಯ ಹಿರೇಮಠ್, ನಾಗೇಶ್ ಕೊಲ್ಲೂರ್, ಶ್ರೀಕಾಂತ್ ಅಸೋದೆ ಹಾಗೂ ಇತರರು ಉಪಸ್ಥಿತರಿದ್ದರು. ಮದನ್ ಹಲ್ವಾಯಿ ಮತ್ತು ಗೀತಾ ಹಲ್ವಾಯಿ ದಂಪತಿ ಪೂಜ್ಯ ಶ್ರೀಗಳ ಪಾದಪೂಜೆಯನ್ನು ನೆರವೇರಿಸಿದರು. ಪೂಜ್ಯ ಸ್ವಾಮೀಜಿಯವರನ್ನು ಸಮಿತಿಯ ವತಿಯಿಂದ ಸನ್ಮಾನಿಸಲಾಯಿತು. ಗಣ್ಯ ಮಹನೀಯರನ್ನು ಸಮಿತಿಯ ಪರವಾಗಿ ಪೂಜ್ಯ ಶ್ರೀಗಳು ಸನ್ಮಾನಿಸಿದರು. ಶ್ರೀಮಂತ್ ಮದರಿ ಸ್ವಾಗತಿಸಿದರು. ಹನುಮಂತ್ ಕುಂಬಾರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಜಾತ್ರೋತ್ಸವದಲ್ಲಿ ಗೋವಾ, ಕಾರವಾರ, ಧಾರವಾಡ, ದಾಂಡೇಲಿ, ಹಳಿಯಾಳ, ಜೋಯಿಡಾ ತಾಲೂಕಿನಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪೂಜ್ಯ ಶ್ರೀಗಳ ದರ್ಶನವನ್ನು ಪಡೆದರು. ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಶ್ರೀ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿದರು. ಮಠ ತಯಾರಾಗಬೇಕು ಅಂತಂದ್ರೆ ಅದು ಒಂದು ಗುರುವಿನ ಶಕ್ತಿ, ಗುರುವಿನ ಸಂಕಲ್ಪ, ಗುರುವಿನ ಆ ವೇದ ವಾಕ್ಯ. ಹಾಗಾಗಿ ಇವತ್ತು ಪ್ರಕೃತಿಯ ಮಡಿಲಲ್ಲಿ ಅನೇಕ ಜನ ಬೇರೆ ಬೇರೆ ಕಡೆ ಮಠ ನಿರ್ಮಾಣ ಮಾಡಿರ್ತಾರೆ. ಅನೇಕ ಗಿಡಗಳನ್ನು ಹಚ್ಚಿ ಅಲ್ಲಿ ಪ್ರಕೃತಿಯನ್ನು ಸೃಷ್ಟಿ ಮಾಡಿರ್ತಾರೆ. ಆದರೆ ಇವತ್ತು ದಾಂಡೇಲಿಯ ಈ ಮಠ ಪ್ರಕೃತಿ ಮಧ್ಯದಲ್ಲಿಯೇ ಸೃಷ್ಟಿಯಾಗಿರುವಂಥ ಏಕೈಕ ಮಠ ಅಂದರೆ ಅದು ದಾಂಡೇಲಿಯ ಯಲ್ಲಾಲಿಂಗೇಶ್ವರ ಮಠ ಅನ್ನುವಂಥದ್ದು. ಯಾಕಂದ್ರೆ ಇದು ಭಗವಂತ ಸೃಷ್ಟಿಸಿರುವಂಥ ಪ್ರಕೃತಿ, ಭಗವಂತ ತಯಾರು ಮಾಡಿರುವಂಥ ಈ ಪ್ರಕೃತಿಯಲ್ಲಿ ಭಗವಂತ ನೆಲೆಸಬೇಕು ಅಂತಂದ್ರೆ ಅದು ಈ ಭಾಗದ ಭಕ್ತರ ಶ್ರೇಷ್ಠವಾದಂಥ ಭಕ್ತಿ. ಹಾಗಾಗಿ ಈ ದಾಂಡೇಲಿ ಮಠ ನಿರ್ಮಾಣ ಆಗಿ ಇಲ್ಲಿ ಇಂಥ ವೈಭವದ ಒಂದು ಕಾರ್ಯಕ್ರಮ ಆಗಬೇಕು ಅಂತಂದ್ರೆ ಬಿಜಾಪುರದಿಂದ, ಬಾಗಲಕೋಟೆಯಿಂದ, ಬೆಳಗಾವಿಯಿಂದ, ಅನೇಕ ಭಾಗಗಳಿಂದ ಎಲ್ಲ ಜನರು ಇವತ್ತು ಈ ಭಾಗಕ್ಕೆ ಬಂದು ಉಪಜೀವನವನ್ನ ಮಾಡ್ಕೊಳ್ಳಕ್ಕೆ ಬಂದಿರುವಂತ ಭಕ್ತರು. ಆದರೆ ಇವತ್ತು ಈ ಭಕ್ತರ ಭಕ್ತಿಯನ್ನ ನೋಡಿದಾಗ ಇಲ್ಲಿ ನೀವೆಲ್ಲರೂ ಉಪಜೀವನವನ್ನ ದುಡಿಲಿಕ್ಕೆ ಬಂದು ನಿಮ್ಮ ಬದುಕನ್ನ ಕಟ್ಕೊಳ್ಳಕ್ಕೆ ಬಂದಂತ ಭಕ್ತರು ಇಷ್ಟೊಂದು ಗುರು ಅಭಿಮಾನವನ್ನ ಇಟ್ಕೊಂಡು ನೀವು ಈ ಮಹಾಮಠವನ್ನ ತಯಾರು ಮಾಡಿರ್ತಕ್ಕಂಥದ್ದು ಏನಿದೆ, ಗೋವಾ ಮಠನೂ ಕೂಡ ಅದೇ ರೀತಿ ತಯಾರಾಗಿರುವಂಥದ್ದು. ಗೋವಾ ಮಠದಲ್ಲಿ
ಎಲ್ಲರ ಜನ ದುಡ್ಲಿಕ್ಕೆ, ಈ ಭಾಗದ ಜನ ದುಡ್ಲಿಕ್ಕೆ ಆ ಕಡೆ ಹೋದಂಥ ಸಂದರ್ಭದಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಜಿಡ್ಗಾಕ್ಕೆ ಮತ್ತು ಮುಗುಳು ಕೊಡಕ್ಕೆ ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡು ಗುರುಗಳ ದರ್ಶನಕ್ಕೆ ಅವಾಗ ಬರ್ತಿದ್ರಂತೆ. ಸುಮಾರು ದಿವಸ ಅಮಾವಾಸ್ಯೆಗೆ ಬರ್ತಿದ್ರು, ಅನೇಕ ಜನ ಜಿಡ್ಗಾಕ್ ಬರ್ತಿದ್ರು. ಒಂದು ದಿನ ಸಿದ್ದರಾಮ ಶಿವಯೋಗಿಗಳು ಗೋವಾ ಮಠದ ಎಲ್ಲ ಭಕ್ತರಿಗೆ ಕರೆದು ಹೇಳ್ತಾರೆ, ನೋಡಪ್ಪ, ನೀವೆಲ್ಲರೂ ಈ ಭಾಗದಿಂದ ಆ ಭಾಗಕ್ಕೆ ದುಡ್ಕೊಂಡು ತಿನ್ಲಿಕ್ಕೆ ಹೋಗಿದ್ರಿ, ನೀವು ದುಡ್ಕೊಂಡು ಬದುಕನ್ನ ಕಟ್ಕೊಳಕ್ ಹೋಗಿದ್ದೀರಿ. ನೀವು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಸಾವಿರ ಖರ್ಚು ಮಾಡಿ ಇಲ್ಲಿಗೆ ಬಂದ್ರೆ ನೀವು ದುಡ್ದಷ್ಟೆಲ್ಲ ಬರೀ ಬಸ್ ಖರ್ಚು ಹಾಕ್ಬೇಕಾಗ್ತೈತಿ. ಅದಕ್ಕೆ ಇನ್ನು ಮುಂದೆ ನೀವು ಯಾರು ಕೂಡ ತಿಂಗಳಿಗೆ ಒಂದ್ಸಲ ಮೂಲ ಮಠಕ್ಕೆ ಬರೋದು ಬೇಡ. ನೀವೆಲ್ಲರೂ ಇನ್ನು ಮೇಲೆ ಅಲ್ಲಿಂದ ಖರ್ಚು ಮಾಡ್ಕೊಂಡು ಇಲ್ಲಿಗೆ ಬರೋದು ಬೇಡ, ನಾನೇ ನಿಮ್ಮಲ್ಲಿ ಬರ್ತೇನೆ ಅಂತ ತಿಳ್ಕೊಂಡು ಗುರುಗಳು ಅಲ್ಲಿ ಒಂದು ಮಠ ಸ್ಥಾಪನೆ ಮಾಡಿ, ನಾನೇ ಅಲ್ಲಿಗೆ ಬರ್ತೇನೆ, ಯಲ್ಲಾಲಿಂಗ ಪ್ರಭುಗಳ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡ್ತೇನೆ, ಮುಗುಳು ಕೊಡಕ್ಕೆ ಬಂದು ನೀವು ದರ್ಶನ ಮಾಡಿದ್ರೆ ಎಷ್ಟು ಪುಣ್ಯ ನಿಮಗೆ ಸಿಗ್ತದೆ, ಅದರಷ್ಟೇ ಪುಣ್ಯ ಇವತ್ತು ಗೋವಾ ಮಠಕ್ಕೆ ಹೋಗಿ ದರ್ಶನ ಮಾಡಿದ್ರೆ ಸಿಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಗೋವಾ ಮಠ ಪ್ರತಿಷ್ಠಾಪನೆಯನ್ನ ಮಾಡಿದ್ರು. ಹಾಗೆ ಇವತ್ತು ದಾಂಡೇಲಿ ಗ್ರಾಮದಲ್ಲಿಯೂ ಕೂಡ ಇಷ್ಟೊಂದು ಅಭಿಮಾನದಿಂದ ಭಕ್ತರು 35 ವರ್ಷಗಳಿಂದ ಈ ಭಾಗಕ್ಕೆ ಒಂದು ಮಹಾಮಠ ಆಗಬೇಕು ಅನ್ನುವಂಥ ಸಂಕಲ್ಪವನ್ನು ತೊಟ್ಟು ಈ ಮಠವನ್ನು ಏನು ಪ್ರಾರಂಭ ಆಗಿದೆ, ಇವತ್ತು ನೀವ್ಯಾರು ಕೂಡ ಮುಗುಳು ಕೊಡಕ್ಕೆ ಬಂದು ಅಷ್ಟು ದೂರ ಗುರುಗಳ ದರ್ಶನ ಮಾಡೋದು ಬೇಡ, ವರ್ಷಿಗೆ ಒಂದ್ಸಲ ನಾವೇ ಬಂದು ನಮ್ಗೆ ದರ್ಶನ ಕೊಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಕಳೆದ 2 ವರ್ಷಗಳ ಹಿಂದೆ ನಾನು ಬಂದಿರುವಂಥದ್ದು. ಕಳೆದ ವರ್ಷ ಆಗಿರಲಿಲ್ಲ, ಮತ್ತೆ ಈ ವರ್ಷ ಆ ಯೋಗ ಕೂಡಿ ಬಂದಿರುವಂಥದ್ದು. ಯಲ್ಲಾಲಿಂಗ ಪ್ರಭುಗಳು ಈ ಭೂಮಿಗೆ ಬಂದಂಥ ಸಾಕ್ಷಾತ್ ಭಗವಂತನ ಸ್ವರೂಪಿಗಳು. ಸಿದ್ದರಾಮ ಶಿವಯೋಗಿಗಳು ಹುಟ್ಟುತ್ತಲೇ ಭಗವಂತನ ಅವತಾರವನ್ನ ಎತ್ಕೊಂಡು ಬಂದಂಥವ್ರು. ನಾವು ಇತಿಹಾಸವನ್ನ ಕೇಳ್ತೇವೆ. ಯಲ್ಲಾಲಿಂಗ ಪ್ರಭುಗಳ ಜೀವನದ ಇತಿಹಾಸದಲ್ಲಿ ಭಕ್ತರಿಗೆ ಹಸಿವಾದಂಥ ಸಂದರ್ಭದಲ್ಲಿ ಅರಣ್ಯ ಭೂಮಿಯಲ್ಲಿ ಏನೂ ಹಿಂದೂರಿಲ್ಲ ಮುಂದೂರಿಲ್ಲ, ಲಚ್ಚಾಣಕ್ಕೆ ಹೋಗುವಂತ ಮಾರ್ಗ ಮಧ್ಯದಲ್ಲಿ ಭಕ್ತರಿಗೆ ಹಸಿವಾದಂಥ ಸಂದರ್ಭದಲ್ಲಿ ಒಂದು ಗಿಡದ ಕೆಳಗಡೆ ಕರ್ಕೊಂಡು ಹೋಗಿ ಎಲ್ಲಾ ಭಕ್ತರ ಕಡೆಯಿಂದ ಒಂದಿಷ್ಟು ಮಣ್ಣನ್ನ ಕೂಡಿಸಿ ಆ ಮಣ್ಣಿನ ಮೇಲೆ ತಾವು ಹಾಕೊಂಡಿರುವಂತ ವಸ್ತ್ರವನ್ನ ಹೊಚ್ಚಿ ಕೊರಳಲ್ಲಿರುವಂತ ರುದ್ರಾಕ್ಷಿ ಮಾಲೆಯನ್ನ ತೆಗೆದು ಸಿದ್ಧಲಿಂಗ ಪ್ರಭುಗಳು ಕೊಟ್ಟಿರುವಂತ ಆ ಮಂತ್ರವನ್ನ 108 ಬಾರಿ ಮಂತ್ರವನ್ನ ಪಠಣೆ ಮಾಡ್ತಾರೆ. ಎಲ್ಲಾ ಭಕ್ತರು ಆ ಜಪವನ್ನ ಮುಗಿದ ನಂತರ ಆ ಭಕ್ತರ ಕೈಯಿಂದನೇ ಆ ವಸ್ತ್ರ ತೆಗೆಸ್ತಾರೆ. ಆ ವಸ್ತ್ರ ತೆಗೆದಿರುವಂತ ಸಂದರ್ಭದಲ್ಲಿ 10-15 ನಿಮಿಷಗಳ ಹಿಂದೆ ಎಲ್ಲಾ ಭಕ್ತರು ಕೂಡಿಸಿರುವಂತ ಮಣ್ಣು ಗುರುಗಳು ಆ ಮಂತ್ರ ಶಕ್ತಿ ಆ ವಸ್ತ್ರವನ್ನ ಹಾಕಿ ರುದ್ರಾಕ್ಷಿ ಜಪವನ್ನ ಮಾಡಿ 10-15 ನಿಮಿಷದಲ್ಲಿ ಮತ್ತೆ ಅದೇ ಭಕ್ತರ ಆ ವಸ್ತ್ರವನ್ನ ತೆಗೆದಾಗ ಅಲ್ಲಿ ಮಣ್ಣು ಇರಲಿಲ್ಲ, ಮಾಲೂದಿಯಾಗಿ ಪರಿವರ್ತನೆ ಆಗಿತ್ತು. ಆ ಮಣ್ಣು ಹೋಗಿ ಮಾಲೂದಿ ಆಗಿತ್ತು. ಎಲ್ಲಾ ಭಕ್ತರಿಗೆ ಹಸಿವಾಗಿದೆ, ಈ ಪ್ರಸಾದವನ್ನ ಸ್ವೀಕಾರ ಮಾಡ್ರಿ ಅಂತ ತಿಳ್ಕೊಂಡು ಯಲ್ಲಾಲಿಂಗ ಪ್ರಭುಗಳು ಎಲ್ಲಾ ಭಕ್ತರಿಗೆ ಆ ಮಣ್ಣನ್ನ ಮಾಲೂದಿಯಾಗಿ ಮಾಡಿ ಭಕ್ತರಿಗೆ ಪ್ರಸಾದವನ್ನ ಮಾಡಿಸಿ ಭಕ್ತರ ಒಡಿಲನ್ನ ತುಂಬಿರುವಂತ ಶ್ರೇಷ್ಠ ಯೋಗಿಗಳು ಯಾರಾದರೂ ಆಗಿದ್ರೆ ಅದು ಯಲ್ಲಾಲಿಂಗ ಪ್ರಭುಗಳು ಅನ್ನುವಂತ ಮಾತನ್ನ, ಅಂತವರ ಒಂದು ಹೆಸರಿನ ಮೇಲೆ ಇವತ್ತು ಈ ಭಾಗದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಯಲ್ಲಾಲಿಂಗ ಪ್ರಭುಗಳ ಮಹಾಮಠವನ್ನ ಕಟ್ಟೋದರ ಮುಖಾಂತರ ಈ ಭಾಗದ ಜನರಿಗೆ ಒಂದು ಆಧ್ಯಾತ್ಮಿಕ ಮಾರ್ಗವನ್ನ ತೋರಿಸುವಂತ ಶ್ರೇಷ್ಠ ಪುಣ್ಯ ತಾಣ ಇದು ದಾಂಡೇಲಿ ಮಠ ಆಗಿರುವಂಥದ್ದು. ಹಾಗಾಗಿ ಈ ದಾಂಡೇಲಿ ಗ್ರಾಮದ ಸಮಸ್ತ ಭಕ್ತರಿಗೆ ಉಭಯ ಗುರುಗಳ ಆಶೀರ್ವಾದದ ಶ್ರೀರಕ್ಷೆ ಇರಲಿ. ಇಲ್ಲೇನು ನೀವು ಊರು ಬಿಟ್ಟು ಇಲ್ಲಿ ಬಂದು ಉಪಜೀವನವನ್ನ ಮಾಡಿಕೊಂಡು ಬದುಕನ್ನ ಕಟ್ಕೊಳ್ಳಕ್ಕೆ ತಾವೇನು ಇಲ್ಲಿ ಬಂದಿದ್ದೀರಿ, ನಿಮ್ಮೆಲ್ಲರ ಕನಸು ನನಸಾಗ್ಲಿ, ನಿಮ್ಮೆಲ್ಲರ ಬದುಕಿನಲ್ಲಿರ್ತಕ್ಕಂಥ ಕಷ್ಟ ದುಃಖಗಳೆಲ್ಲ ದೂರ ಆಗಿ
ಯಲ್ಲಾಲಿಂಗ ಸಿದ್ದರಾಮನ ಆಶೀರ್ವಾದದಿಂದ ನಿಮಗೆಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ನೆನೆಸಿ ಆ ಗುರುಗಳ ಆಶೀರ್ವಾದದಿಂದ ದಾಂಡೇಲಿ ಮಠದ ಭಕ್ತರಿಗೆ ಒಳ್ಳೆಯ ಆರೋಗ್ಯವನ್ನ ಗುರುಗಳು ಕೊಳ್ಳಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಆ ಮಠದ ಭಕ್ತರು ಬಹಳಷ್ಟು ಭಕ್ತಿಯಿಂದ ಆ ಮಠವನ್ನ ಕಟ್ಟಿದ್ದಾರೆ. ಇನ್ನೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಠ ಬೆಳೆಸಬೇಕು ಅನ್ನುವಂಥ ಅವರ ಸಂಕಲ್ಪ ಇದೆ. ಹಾಗಾಗಿ ನಿಮ್ಮ ಸಂಪೂರ್ಣ ಸಹಕಾರ ದಾಂಡೇಲಿ ಗ್ರಾಮದ ಎಲ್ಲ ಭಕ್ತರಿಗೆ ಬೇಕು ಅಂತ ನಾನು ಹೇಳಿದಾಗ ಅವರು ಒಂದೇ ಮಾತನ್ನ ಹೇಳಿದ್ರು, ಇಲ್ಲ, ಆ ಮಠದ ಆಶೀರ್ವಾದದಿಂದನೇ ನಾನು ಈ ಸ್ಥಾನಕ್ಕೆ ಬಂದಿರುವಂಥದ್ದು. ಹಾಗಾಗಿ ನೀವೇನು ಹೇಳ್ತೀರಿ ಅದನ್ನ ಶಿರಸಾವಹಿಸಿ ಮಾಡ್ತೇವೆ ಅನ್ನುವಂಥ ಮಾತು ಅರಣ್ಯ ಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈ ಮಠದ ಅಭಿವೃದ್ಧಿಗೆ, ಈ ಮಠಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯದ ವ್ಯವಸ್ಥೆ ಬಗ್ಗೆ, ಈ ಮಠದ ಒಂದು ಜಾತ್ರೆಗೆ ಬೇಕಾದಂಥ ಸ್ಥಳದ ಬಗ್ಗೆ ಏನೇ ಇದ್ದರೂ ಕೂಡ ನಾನು ಈ ಮುಗುಳುಕೊಡ ಜಾತ್ರೆಯನ್ನು ಮುಗಿಸ್ಕೊಂಡ ನಂತರ ಮತ್ತೆ ನಮ್ಮ ದಾಂಡೇಲಿ ಗ್ರಾಮದ ಎಲ್ಲ ಪ್ರಮುಖರನ್ನ ಕರೆದು ಈ ಮಠದ ಅಭಿವೃದ್ಧಿಗೆ ಏನೇನು ಮಾಡಬೇಕು ಅದನ್ನೆಲ್ಲನೂ ಕೂಡ ಮುಗುಳುಕೊಡ ಮಠ, ಮುಗುಳುಕೊಡ ಗುರುಗಳು ಮಾಡ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಬರಬೇಕಾದಂಥ ಸಂದರ್ಭದಲ್ಲಿ ದಾಂಡೇಲಿಯ ನಗರದಲ್ಲಿ ಬಸವೇಶ್ವರ ವೃತ್ತಕ್ಕೆ ನಾನು ಹೋಗಿ ಪುಷ್ಪಾರ್ಚನೆಯನ್ನು ಮಾಡಿ ಮಾಲಾರ್ಪಣೆಯನ್ನು ಮಾಡಿ ಬಂದೆ. ಎಂಥ ಅದ್ಭುತವಾಗಿರುವಂಥ ಬಸವೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪನೆಯಲ್ಲಿ ಮಾಡಿದ್ದಾರೆ ಅಂತಂದರೆ, ಬಹುಶಃ ದಾಂಡೇಲಿಗೆ ಬಂದ ತಕ್ಷಣ ಆ ಮೂರ್ತಿಯನ್ನು ನೋಡಿದ್ರೆ ಸಾಕು, ಸಾಕ್ಷಾತ್ ಬಸವಣ್ಣನವರೇ ಕುಂತಾರ ಅನ್ನುವಂಥ ಭಾವನೆ ಇವತ್ತು ಬರುವಂಥದ್ದು. ಹಾಗಾಗಿ ಸುಮಾರು ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಬಸವಣ್ಣನವರ ವಿಗ್ರಹವನ್ನು ಕೂಡಿಸಿರ್ತಕ್ಕಂಥದ್ದು ನೋಡಿದಾಗ ಬಹಳ ಸಂತೋಷ ಅನ್ನಿಸ್ತದೆ. ಹಾಗಾಗಿ ಇಂಥ ಒಂದು ಪ್ರಕೃತಿಯ ಮಧ್ಯದಲ್ಲಿ ನಮ್ಮ ಭಾಗದ ಮಹಾತ್ಮರನ್ನ ಅತ್ಯಂತ ವೈಭವದಿಂದ ಮೆರೆಸ್ತಕ್ಕಂಥದ್ದು, ನೀವು ಅಭಿಮಾನದಿಂದ ಇಲ್ಲಿ ಈ ಪರಂಪರೆಯನ್ನು ಬೆಳೆಸ್ತಕ್ಕಂಥದ್ದು ನೋಡಿದಾಗ ಬಹಳ ಸಂತೋಷ ಆಗ್ತದೆ. ಆ ಗುರುಗಳ ಆಶೀರ್ವಾದದಿಂದ ಇನ್ನೂ ಇಂಥ ಕಾರ್ಯವನ್ನು ಮಾಡ್ತಕ್ಕಂಥ ಶಕ್ತಿ ದಾಂಡೇಲಿ ಮಠದ ಭಕ್ತರಿಗೆ ಗುರುಗಳು ಕೊಟ್ಟಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಮುಗುಳುಕೊಡದ ಪುಣ್ಯಸ್ಮರಣೋತ್ಸವ ಪ್ರಾರಂಭವಾಗಿ 3-4 ದಿವಸ ಆಯಿತು. ನಿನ್ನೆ ನಾನು ಸಾಯಂಕಾಲ ಜಿಡ್ಗಾದಿಂದ ಬಿಟ್ಟು ರಾತ್ರಿ 10 ಗಂಟೆಗೆ ಮುಗುಳುಕೊಡಕ್ಕೆ ಬಂದು ಮುಗುಳುಕೊಡದ ವೇದಿಕೆಗೆ ಆಶೀರ್ವಚನವನ್ನು ಮಾಡಿ ಮತ್ತೆ 11:15 ಅಲ್ಲಿಂದ ಬಿಟ್ಟು 1:15 ಬೆಳಗಾವಿಗೆ ಬಂದು ಮತ್ತೆ ಬೆಳಗಾವಿಯಿಂದ ಬೆಳಗ್ಗೆ ದಾಂಡೇಲಿಗೆ ಬಂದಿರುವಂಥದ್ದು. ಹಾಗಾಗಿ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಮತ್ತೆ ಮುಗುಳುಕೊಡದ ಪುಣ್ಯಸ್ಮರಣೋತ್ಸವದಲ್ಲಿ ಭಾಗಿಯಾಗಬೇಕು. ನಾಳೆ 10,000 ತಾಯಿಯಂದಿರಿಂದ ಯಲ್ಲಾಲಿಂಗ ಪ್ರಭುಗಳಿಗೆ ಒಂದು ತನಾರ್ತಿ ಕಾರ್ಯಕ್ರಮ ಇದೆ. ಹಾಗಾಗಿ ಆ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕಾಗಿರುವಂಥ ಕಾರಣದಿಂದ ಇವತ್ತು ಒತ್ತಡದ ಮಧ್ಯದಲ್ಲಿ ಇಲ್ಲಿ ಬಂದು ಈ ಜಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು, ಈ ಪ್ರಕೃತಿ, ಈ ವಾತಾವರಣ ಇದೆಲ್ಲ ನೋಡಿದ್ರೆ ಬಹುಶಃ 2 ಜಾತ್ರೆ ಮುಗಿದ ನಂತರ 1-2 ದಿವಸ ಬಂದು ದಾಂಡೇಲಿ ಒಳಗಡೆ ಇರಬೇಕು ಅಂತ. ಯಾಕಂದ್ರೆ ನಮಗೂ 360 ಮಠ ತಿರುಗಿ ಬರೀ ತಿರುಗೋದೇ ಒಂದು ಜೀವನದ ಒಂದು ಅಮೂಲ್ಯ ಸಮಯ, ಬರೇ ತಿರುಗುವಂಥದ್ರಲ್ಲಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಮಧ್ಯದಾಗ ಇವೆರಡೂ ಜಾತ್ರೆ ಮುಗಿಸ್ಕೊಂಡು 2 ದಿವಸ ನಿಮ್ಮ ಜೊತೆಗೆ ಬಂದಿದ್ದು ನಿಮ್ಗೆಲ್ಲರಿಗೂ ಆಶೀರ್ವಾದ ಮಾಡಿ ಹೋಗ್ತೇನೆ ಅನ್ನುವಂಥ ಮಾತನ್ನ ಆಗಮಿಸಿರುವಂಥ ಶ್ರೀಮಠದ ಎಲ್ಲ ಸದ್ಭಕ್ತರಿಗೆ ಅಮೋಘ ಎಲ್ಲೂ ಇನ್ನೂ ಭಾಳ ಗಟ್ಮುಟ್ಟಾಗಿ ಅವ ಇರಬೇಕು. ಇರ್ತಿಯಲ್ಲ ನಾವು ಇಡ್ತೀವಿ, ಇಲ್ಲಿ ಇರೋದಲ್ಲ ನಾವು ಇಡಬೇಕೇವ. ಬಹಳ ಪ್ರಾಮಾಣಿಕ ಭಕ್ತ. ಯಾಕಂದ್ರೆ ಸಂಕಲ್ಪದಲ್ಲಿ ಪೂಜ್ಯರು ಆಗಮಿಸಿ ದರ್ಶನ ಆಶೀರ್ವಾದವನ್ನ ನೀಡಿದ್ದಾರೆ. ದಯವಿಟ್ಟು ಎಲ್ಲರೂ ಸಾಲಾಗಿ ನಿಂತ್ಕೊಂಡ್ರೆ 5 ನಿಮಿಷದಲ್ಲಿ ನಿಮಗೆ